ಮಂಡ್ಯ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ಅಂಗಡಿಗಳು ಹೆಚ್ಚುತ್ತಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ಅಧಿಕಾರಿಗಳು ಕಾನೂನು ಕ್ರಮ ವಹಿಸಬೇಕು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ. ರವಿಕುಮಾರ್ ಅವರು ತಿಳಿಸಿದರು. ಇಂದು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಕೆಡಿಪಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಔಷಧಿಗಳ ಕೊರತೆಯಾಗದಂತೆ ಔಷಧಿಗಳ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕ್ರಮ ವಹಿಸಬೇಕು. ರಾತ್ರುವೇಳೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಬಸರಾಳು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರನ್ನು ನೇಮಿಸುವಂತೆ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆಯಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು 24x7 ಕಲ್ಪಿಸುವುದಾಗಿ ತಿಳಿಸಿದರು. ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ಅತೀ ಹೆಚ್ಚು ಬಿಸಿಲು ವಾತಾವರಣವಿರುವುದರಿಂದ ಶಾಲಾ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಆಯೋಜಿಸಿ ಮಕ್ಕಳನ್ನು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ದಾಖಲಾತಿಗಳನ್ನು ಹೆಚ್ಚಿಸುವಂತೆ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಸೂಚಿಸಿದರು. ಸಾರ್ವಜನಿಕರಿಗೋಸ್ಕರ ಹಾಕಿ ಹೇಳಿದ್ರೆ ಅದು ಇಲ್ಲಾದ್ರೆ ಆಗಲ್ಲ ಅಂತ ಹೇಳಿದ್ರು. ಅಂದ್ರೆ ನಾವು ಡಿಸೈಡ್ ಮಾಡ್ಕೋಬೇಕು ಇವ್ರು ಹಾಕಕ್ಕಾಗಲ್ಲ ಅಂತ. ಅಲ್ಲಿಗೆ ಡಿಸೈಡ್ DHO ನೀವು ಹಾಕಕ್ಕಾಗಲ್ಲ ಅಂತ ನಾವೇ ಡಿಸೈಡ್ ಮಾಡ್ಕೋಬೇಕು. ಅಂದ್ರೆ ನೀವು ಸುಮ್ಮನೆ ನಿಂತಿದೆ ಅಂದ್ರೆ ನೀವು ಹೇಳೋದಂಗೆ ಹೇಳಿ ನಾವು ನಿಂತ್ಕೊಂಡೇ ಇರ್ತೀವಿ. ನಾವು ಸಾಕಷ್ಟು ಬಾರಿ ಭೇಟಿ ಮಾಡಿ ಹೇಳಿದ್ವಿ ಸರ್, ತೊಂದರೆ ಆಗ್ತದೆ ಹೇಳ್ಬೇಕು ಸರ್ ಅಂತ ಹೇಳಿದ್ವಿ ಸರ್. ಆಂಬುಲೆನ್ಸ್ ನೀವು ಮೆಂಬರ್ಗಳೆಲ್ಲ ಕೇಳ್ತಿರೋ ಕ್ವಶನ್ ಏನಿದೆಯಾ ಹಾಸ್ಪಿಟಲ್ ಹೇಳಿ ಮೈಕ್ ಇಟ್ಕೊಂಡು ಕೇಳಿ ಏನೋ ಅದೇ ಸರ್. ಅಲ್ಲಿಗೇನಲ್ಲಿ 9 ಡಾಕ್ಟರ್ಸ್ ಅಂತ ಇದ್ದಾರೆ. ಅವರು ಇದುವರೆಗೆ ಯಾವುದೊಂದು ಕಂಪ್ಲೇಂಟ್ ಬಂದಿಲ್ಲ ಅಲೆಗರಿಂದ. ತಾವು ಹೇಳ್ತಾ ಇದ್ದೀರಾ ರಾತ್ರಿ ಪಾಡಿಗೆ ಹಾಕಬೇಕು ಅಂತ. ಕಂಪ್ಲೇಂಟ್ ಒಂದರಿಗೆ ಸಾಯಿಸ್ಬಿಟ್ಟು ನಾನು ತಗೊಂಡು ತೋರಿಸ್ಬೇಕು. ಗೌರ್ಮೆಂಟಿಗೆ ಬಂದೈತೆ ನೋಡಿ, ಗೌರ್ಮೆಂಟ್ ಬಂದಿರೋದಕ್ಕೆ ಮಂಡ್ಯಕ್ಕೆ ಹೋಗ್ತೇವೆ. ಮಂಡ್ಯದಿಂದ ಬರೋದ್ರಾಗ 2-3 ಕೇಸು ಸತ್ತೋಗಿದೆ. ಮಂಡ್ಯಕ್ಕೆ ಬರೋದ್ರಾಗ ಮಂಡ್ಯದ ಕರ್ಕೊಂಡ್ಬಂದ್ರು ಕೂಡ ಟೋಕನ್ ತಗೊಂಡು ಬನ್ನಿ ಇರ್ತಾರೆ, ಟೋಕನ್ ತರೋಕ್ಕೆ ಸತ್ತೋಗಿರ್ತಾರೆ. ಆ ಥರ ನನಗೂ ಆಗಿದೆ ಆ ಕೇಸು. ಎಮರ್ಜೆನ್ಸಿ ಕೇಸು ಬೇಗ ನೋಡಲ್ಲ. ಅಲೆಗೆರೆ ನಮ್ಮೂರು ಮಂಡ್ಯದಲ್ಲಿ ನೋಡಲ್ಲ ನೀವು. ಸಿಕ್ಕಾಪಟ್ಟೆ ತೊಂದರೆ ಇದೆ. ಈಗ ನೀವು ಸಂಬಳ ಕೊಡ್ತಾರೆ, ಡಾಕ್ಟರ್ ಇಲ್ಲ ಅಂತಂದ್ರಿ. ಸಾಯಂಕಾಲಕ್ಕೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಂಬಳ ಕೊಡ್ತಾರೆ ಡಾಕ್ಟರ್ಗಳಿಗೆ. ಈಗ ಸಂಬಳ ಆಗಿಲ್ಲ. ಅಲ್ಲಲ್ಲ, ಸಂಬಳ ಇಲ್ಲ ಅಂತ ಸಾಯೋರಿಗೆ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಂಬಳ ಕೊಡ್ತಾರ ಡಾಕ್ಟರ್ಗೆ, ಇಲ್ಲ ಕೊಟ್ಟೇ ಇಲ್ವಾ ಸಂಬಳ? ಪೆಂಡಿಂಗ್ ಇದೆಯಾ? ಈಗ ನೆಕ್ಸ್ಟ್ ಸಾಲಿಂದು ದಾಖಲಾತಿಗಳನ್ನ ಹೆಚ್ಚಿಸಕ್ಕೆ ಕ್ರಮ ಸರ್. ಈಗಾಗಲೇ ದಾಖಲಾತಿ ಒಂದು ಆಂದೋಲನ ಮಾಡಿ ಸರ್, ಎಲ್ಲ ಗ್ರಾಮಗಳಲ್ಲೂ ಕೂಡ ಬ್ಯಾನರ್ ಹಾಕಿದ್ವಿ ಸರ್. ಹೆಡ್ ಮಾಸ್ಟರ್ಗಳು ಪ್ರತಿ ಮನೆಗೂ ಕೂಡ ಭೇಟಿ ಕೊಟ್ಟು ಟೀಚರ್ಸ್ನ ಕಳಿಸ್ಕೊಟ್ಟು ಅರ್ಧ ವಯಸ್ಸಿನ ಮಕ್ಕಳು ಯಾರ್ಯಾರಿದ್ದಾರೆ ಒಂದೇ ತರಗತಿ ಸೇರುವಂಥ ಮಕ್ಕಳು ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ ಸರ್. ಪೋಷಕರನ್ನು ಕೂಡ ಮನವೊಲಿಸಿ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಕೂಡ ಹೇಳಿದ್ದಾರೆ ಸರ್. ಮತ್ತು ಸರ್ಕಾರದಿಂದ ಕೂಡ ಇಲಾಖೆಯಿಂದ ಕೂಡ ಸೂಚನೆಗಳು ಬಂದಿದೆ ಸರ್. ಅದರ ಪ್ರಕಾರ ಎಲ್ಲ ಶಾಲೆಗಳನ್ನು ಕೂಡ ಮಾಹಿತಿಯನ್ನು ನೀಡಿದೆ ಸರ್. ಸಭೆಯಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಡಾ ಶಿವಲಿಂಗಯ್ಯ, ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್, ತಹಸೀಲ್ದಾರ್ ವಿಶ್ವನಾಥ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಲೋಕೇಶ್ ಮೂರ್ತಿ, ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಸದಸ್ಯರಾದ HK ರುದ್ರಪ್ಪ ಹಾಗೂ ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು.